ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ ಈಗ. ಎಲ್ಲರಿಗೂ ನಮಸ್ಕಾರ, DV ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮಾವಿನಕಾಯಿ ಉಪ್ಪಿನಕಾಯಿಗೆ ಏನೇನು ಬೇಕಂತ ನೋಡೋದಾದರೆ, ಮಾವಿನಕಾಯಿ ಮತ್ತು ಉಪ್ಪು, ಅಚ್ಚ ಖಾರದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು ತೊಗೊಂಡಿದ್ದೀನಿ. ಮೆಂತ್ಯ ಪೌಡರ್ ಬೇಕು. ಮೆಂತ್ಯ ಪೌಡರ್ನು ನಾನು ಮನೆಯಲ್ಲೇ ಸ್ವಲ್ಪ ಬಿಸಿ ಮಾಡಿ ಅದನ್ನು ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಸಾಸಿವೆ ಬೇಕಾಗುತ್ತೆ, ಅರಿಶಿನ ಪುಡಿ ಬೇಕಾಗುತ್ತೆ, ಮತ್ತು ಸ್ವಲ್ಪ ಇಂಗು ಬೇಕಾಗುತ್ತೆ. ಇಂಗು SSP ಇಂಗು ತುಂಬಾ ಚೆನ್ನಾಗಿರುತ್ತೆ. ಬೇರೆ ಇಂಗಿಗಿಂತ ಇದು ಸ್ವಲ್ಪ ಹಾಕಿದ್ರೂ ಸಾಕಾಗುತ್ತೆ. SSP ಇಂಗು ತೊಗೊಂಡಿದ್ದೀನಿ. ಇದು ಪೌಡರೇ ಬರುತ್ತೆ ರೆಡ್ ಕಲರ್ದು. ಒಂದು ಮಾವಿನಕಾಯಿನ ತೊಗೊಂಡಿದ್ದೀನಿ. ಅದನ್ನು ಸಣ್ಣಕ್ಕೆ ಎಷ್ಟು ಸಣ್ಣಕ್ಕಾಗುತ್ತೆ ಅಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ. ಆದರೆ ಕೈ ಕೂಡ ಒದ್ದೆ ಇರಬಾರ್ದು. ಚೆನ್ನಾಗಿ ಒರೆಸ್ಕೊಳ್ಳಿ ಬಟ್ಟೆಯಲ್ಲಿ. ಪ್ಲಾಸ್ಟಿಕ್ ಬೌಲ್ಗೆ ಹಾಕಬೇಕಾಗುತ್ತೆ ನೀವು ಉಪ್ಪಿನಕಾಯಿ ಹಾಕೋದಾದರೆ. ಆ ಪ್ಲಾಸ್ಟಿಕ್ ಬೌಲಲ್ಲಿ ಕೂಡ ನೀರಿಲ್ಲದೆ ಇರೋ ರೀತಿ ಒರೆಸ್ಕೊಳ್ಳಿ. ಕೈ ಯಾವುದೇ ರೀತಿಯಾಗಿ ನೀರಿದ್ದರೆ ನೀರಂಶಕ್ಕೆ ಅದು ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ನೀರಿಲ್ದಂಗೆ ಚೆನ್ನಾಗಿ ಕೈ ಮತ್ತು ಬೌಲೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಹಾಕ್ಕೊಳ್ಳಿ. ಈಗ ಉಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ಬೇಕಾದರೂ ಪುಡಿ ಮಾಡಿ ಹಾಕ್ಕೋಬೋದು. ನಾನು ಪೌಡರ್ ಉಪ್ಪೇ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನು ಪೌಡರ್ ಉಪ್ಪು ಹಾಕ್ಕೊಳ್ತೀನಿ. ನಿಮಗೆ ಪೌಡರ್ ಉಪ್ಪು ಬೇಡ ಅನ್ನೋದಾದರೆ ಕಲ್ಲುಪ್ಪೇ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಕರಗುತ್ತೆ ಅದು ಕೂಡ. ಅಚ್ಚ ಖಾರದ ಪುಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಕೂಡ ಅದೇ ರೀತಿ ಚೆನ್ನಾಗಿರುತ್ತೆ. ಅಚ್ಚ ಖಾರದ ಪೌಡರು ನಾನು 2 ಸ್ಪೂನ್ ಹಾಕ್ಕೊಳ್ತೀನಿ. ಈಗ ನಾನು ಮೆಂತ್ಯ ಪೌಡರ್ ಹಾಕ್ಕೊಳ್ತೀನಿ. 1 ಸ್ಪೂನ್ ಅಥವಾ 1/4 ಸ್ಪೂನ್ ಸಾಕಾಗುತ್ತೆ ಇಷ್ಟು ಒಂದು ಮಾವಿನಕಾಯಿಗೆ. ನೋಡಿಕೊಂಡು ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮಾವಿನಕಾಯಿ ಮತ್ತು ಉಪ್ಪು, ಚಿಲ್ಲಿ ಪೌಡರ್, ಮೆಂತ್ಯ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಕಾದ ಮೇಲೇ ಸಾಸಿವೆ ಹಾಕಿ. ಸಾಸಿವೆ ಪಟ ಅಂತ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದಾದ ತಕ್ಷಣ ಇಂಗು ಮತ್ತು ಅರಿಶಿನ ಪೌಡರ್ ಹಾಕಿ ಆಫ್ ಮಾಡಿ ತಕ್ಷಣ. ಈಗ ಅದು ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ. ಅದು ಎಣ್ಣೆ ಎಲ್ಲ ತಣ್ಣಗಾದ್ಮೇಲೆ ಅದಕ್ಕೆ ಉಪ್ಪಿನಕಾಯಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಎಷ್ಟು ದಿನ ಇಟ್ಟರೂ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಫ್ರೀಜರಲ್ಲಿ ಇಟ್ಕೊಂಡು 2-3 ತಿಂಗಳವರೆಗೂ ತಿನ್ಬೋದು. ತುಂಬಾ ಟೇಸ್ಟ್ ಇರುತ್ತೆ.